ಹೆಸರು ಸುಜಾತ ಅಂತು. ನಾನು ಪ್ರಾಕ್ಟಿಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್. ನಾನು ಬ್ಯಾಂಗ್ಳೂರು ಅಪಾರ್ಟ್ಮೆಂಟ್ ಫೆಡರೇಷನಲ್ಲಿ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿದ್ದೀನಿ. ಈ ಆ್ಯಕ್ಟ್ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2026, ಈ ಆ್ಯಕ್ಟು 19th August, ದಟ್ ಇಸ್ ಲಾಸ್ಟ್ ವೀಕಲ್ಲಿ ಟೇಬಲ್ ಆಯಿತು. ಆಮೇಲೆ 21st ಬಂದು ಬಿಲ್ ವಾಸ್ ಪಾಸ್ಡ್. ಟುಡೇ ದಟ್ ಇಸ್ 24th August, ಇವತ್ತು ಕೌನ್ಸಿಲಲ್ಲಿನೂ ಪಾಸಾಗಿದೆ. ಆಮೇಲೆ ವಿ ಆರ್ ವೆಯ್ಟಿಂಗ್ ಫಾರ್ ಗವರ್ನರ್ಸ್ ಅಸೆಂಟ್ ಎಲ್ಲ ಆಗಿ ಗೆಸೆಟ್ ನೋಟಿಫಿಕೇಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಈ ಆ್ಯಕ್ಟ್ ಪ್ರಕಾರ ಹೇಳಬೇಕಾಗಿದ್ದರೆ ಈ ಆ್ಯಕ್ಟು 2 ಇಂಪಾರ್ಟೆಂಟ್ ಹಳೆ ಆ್ಯಕ್ಟು, ಒಂದು ಕೋಫಾ ಅಂತ ಹೇಳ್ತೀವಿ, ಆಮೇಲೆ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆ್ಯಕ್ಟ್ 1972. ದಟ್ ಮೀನ್ಸ್ ನಾವು ಎಲ್ಲ ಬಿಫೋರ್ ಈವನ್ ವಿ ವರ್ ಬಾರ್ನ್ ಈ ಆ್ಯಕ್ಟ್ ಇತ್ತು. ಆ ಆ್ಯಕ್ಟನ್ನು ಚೇಂಜ್ ಆಗಿದೆ ಇವತ್ತಿಲಿಂದು. ಇಟ್ ಇಸ್ ಗೋಯಿಂಗ್ ಟು ಚೇಂಜ್. ಬಿಲ್ ಇಸ್ ಆಲ್ರೆಡಿ ಪಾಸ್ಡ್. ಇಟ್ ವಿಲ್ ಗೆಟ್ ರೋಲ್ಡ್ ಔಟ್ ಸೂನ್. ಸೊ ಈ ಆ್ಯಕ್ಟಲ್ಲಿ ಏನೆಲ್ಲ ಇಂಪಾರ್ಟೆಂಟಾಗಿ ನಾನು ಹೇಳಬೇಕು ಅಂದರೆ, ಒಂದು, ಈ ಆ್ಯಕ್ಟ್ ಪ್ರೊಟೆಕ್ಟ್ಸ್ ನಮ್ಮದು ಟೈಟಲ್, ಓನರ್ಶಿಪ್, ಹೆರಿಟಬಿಲಿಟಿ, ಟ್ರಾನ್ಸ್ಫರಬಿಲಿಟಿ ಇದೆಲ್ಲ ನಮಗೆ ಖಂಡಿತಾಗಿ ಮಾಡ್ತೀವಿ ಅಂತೂ ಅಶ್ಯೂರೆನ್ಸ್ ಕೊಡ್ತಾ ಇದೆ. ದಟ್ ಇಸ್ ದಿ ಬೇಸಿಕ್ ಅಬ್ಜೆಕ್ಟಿವ್ ಆಫ್ ದಿಸ್ ಆ್ಯಕ್ಟು. ಸೆಕೆಂಡು, ರೀಡೆವಲಪ್ಮೆಂಟು. ದಟ್ ಇಸ್ ಇಷ್ಟು ವರ್ಷ 50 ವರ್ಷ ಆಗಿ ಈ ಆ್ಯಕ್ಟ್ ಆಗಿದೆ, ಹಳೆ ಆ್ಯಕ್ಟು. ಬಟ್ ರೀಡೆವಲಪ್ಮೆಂಟ್ ಅಂದರೆ ಏನಂತೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಬಿಲ್ಡಿಂಗ್ ಎಲ್ಲ ಹಳೇದು ಆಗ್ತಾ ಇದೆ. ನಾವು ಡೆಮಾಲಿಷ್ ಮಾಡಿ ಹೊಸದು ಮಾಡಬೇಕಾಗಿದ್ರೆ ಯಾವ ಥರ ಮಾಡಬೇಕು, ಮತ್ತು ಯಾವ್ದು ಏರಿಯಾ ಸಿಗ್ತಾ ಇದೆ. ಯಾಕಂದರೆ ಈಗ ಫಾರ್ ರೇಷಿಯೋ ಎಲ್ಲ ಚೇಂಜ್ ಆಗಿದೆ. ಹಂಗಿದ್ರೆ ಚಿಕ್ಕ ಬಿಲ್ಡಿಂಗ್ ಇರೋರಿಗೆ 2 bedroom ಇರೋರಿಗೆ ಮೇ ಬಿ 2.5 bedroom ಸಿಗ್ಬೋದು. ಸೊ ಆ ಥರ ರೂಲ್ಸ್ ಎಲ್ಲ ಬಂದಿದೆ. ಒನ್ ಮೋರ್ ಇಂಪಾರ್ಟೆಂಟ್ ಅದರಲ್ಲಿ ಏನು ಹೇಳಬೇಕಾಗಿದ್ರೆ, ಮಾರ್ಕೆಟ್ ವ್ಯಾಲ್ಯೂನು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ಈಗ ಡೆಮಾಲಿಷ್ ಮಾಡಿ ರೀಡೆವಲಪ್ಮೆಂಟ್ ಮಾಡಬೇಕಾಗಿರೋದಕ್ಕೆ ಎಲ್ಲರೂ ಒಪ್ಕೊಳ್ಳಲ್ಲ, ಕೆಲವೊಬ್ಬರು ಬೇಡ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಮಾಡಿದ್ದಾರೆ ಈ ಆ್ಯಕ್ಟಲ್ಲಿದ್ದರೆ 75% ಕನ್ಸರ್ನ್ ಬೇಕು. ದಟ್ ಇಸ್ 2/3 ಮೆಜಾರಿಟಿ ಬೇಕೇ ಬೇಕು. ಸಪೋಸ್ ಕೆಲವೊಬ್ರಿಗೆಲ್ಲ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳೋಣ, ಕೆಲವೊಬ್ರು ಬೇಡ, ನಮಗೆ ಹಳೆಯ ಬಿಲ್ಡಿಂಗೇ ಬೇಕು ಅಂತ ಹೇಳ್ತಾರೆ. ಅಂಥದವ್ರಿಗೆ ಈ ಆ್ಯಕ್ಟ್ ಪ್ರಕಾರ ಏನು ಹೇಳಿದ್ದಾರೆ, ನಿಮಗೆ 2 times ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಕೊಡುತ್ತೀವಿ. ನೀವು ಬೇಕಾಗಿಲ್ಲ ಅಂದರೆ ನೀವು ಬಿಟ್ಬಿಟ್ಟು ಬೇರೆ ಕಡೆ ನೀವು ತೊಗೋಬೋದು, ಕಾಂಪನ್ಸೇಷನ್ ತೊಗೊಂಡು ಬಿಟ್ಕೊಡ್ಬೋದು ಅಂತ ಹೇಳಿ ತಂದಿದ್ದಾರೆ. ಇದು ಬಂದು ಒಂದು ಒಳ್ಳೆ ಪ್ರೊವಿಷನ್ ಇನ್ ದಿ ಆ್ಯಕ್ಟಲ್ಲಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕಾಗಿದ್ದರೆ, ಇದಕ್ಕಿಂತ ಮುಂಚೆ ಅಪಾರ್ಟ್ಮೆಂಟ್ ಓನರ್ಗೂ ಅಸೋಸಿಯೇಷನ್ಗೂ ಜಗಳ ಇರುತ್ತೆ. ಮತ್ತು ಒಬ್ಬರು ಹೇಳ್ತಾರೆ, ಇಲ್ಲ ನಿಮ್ಮ ವಾಟರ್ ಕಟ್ ಮಾಡ್ತೀನಿ, ಎಲೆಕ್ಟ್ರಿಸಿಟಿ ಕಟ್ ಮಾಡ್ತೀನಿ, ನೀವು ಮೇಂಟೆನೆನ್ಸ್ ಪೇ ಮಾಡಿಲ್ಲಾಗಿದ್ದರೆ. ಈ ಥರ ಎಲ್ಲ ತುಂಬ ಕ್ಲಾರಿಟಿ ಇರಲಿಲ್ಲ. ಅವರವರು ಏನೆಲ್ಲ ಬರುತ್ತೋ ಹೆಂಗೆಲ್ಲ ಮಾಡೋಕ್ಕಾಗತ್ತೋ ಆ ಥರ ಮಾಡ್ತಾಯಿದ್ರು. ಬಟ್ ಈ ಆ್ಯಕ್ಟ್ ಪ್ರಕಾರ ಹಂಗೆಲ್ಲ ಮಾಡೋಂಗಿಲ್ಲ. ಈ ಆ್ಯಕ್ಟ್ ಏನು ಹೇಳ್ತಾ ಇದೆ ಅಂದರೆ, ಈಗ ಯಾರೇನು ಮೇಂಟೆನೆನ್ಸ್ ಪೇ ಮಾಡಿಲ್ಲ ತುಂಬ ದಿನ ಆಗಿ, ದಟ್ ಇಸ್ ಡಿಫಾಲ್ಟ್ ಮಾಡ್ತಾರೆ, ಅವ್ರಿಗೆ ಅವಕಾಶ ಕೊಡ್ತಾರೆ, ಇಂಟ್ರೆಸ್ಟ್ ಲೆವಿ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಹೇಳಿ ಟೈಮ್ ಕೊಟ್ಟು ಅವಕಾಶ ಕೊಟ್ಟು ಅವರು ಮುಂದಕ್ಕೆ ಬಂದು ಪೇ ಮಾಡೋಕ್ಕೆ ರೆಡಿ ಇಲ್ಲಾಗಿದ್ದರೆ ನಾನ್ ಎಸೆನ್ಷಿಯಲ್ ಸರ್ವೀಸಸ್ಸು ಕಟ್ ಮಾಡ್ಬೋದು. ದಟ್ ಇಸ್ ಎಲೆಕ್ಟ್ರಿಸಿಟಿ ಕಟ್ ಮಾಡೋಂಗಿಲ್ಲ, ಕುಡಿಯೋ ನೀರು ಕಟ್ ಮಾಡೋಂಗಿಲ್ಲ. ಬಟ್ ಬೇರೆ ಏನು ಬ್ಯಾಕಪ್ ಪವರ್ ಇದೆ ಅಂತ ಇಟ್ಕೊಳ್ಳಿ, ಅದು ಆ ಸರ್ವಿಸ್ ಅಸೋಸಿಯೇಷನ್ ಕೊಡಲ್ಲ. ಮತ್ತು ಗಾರ್ಬೇಜ್ ಪಿಕಪ್ ಇರುತ್ತೆ, ಮತ್ತು ಹಾಲು ತಂದಾಕ್ತಾರೆ, ಅದೆಲ್ಲ ಸರ್ವೀಸಸ್ ಎಲ್ಲ ಕಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಸೋಸಿಯೇಷನ್ಗೆ. ಇದು ಒಂದು ಒಳ್ಳೆಯದು. ಆಮೇಲೆ ಇನ್ನೊಂದು ಹೇಳಬೇಕಾಗಿದ್ದರೆ, ಈಗ ಒಂದು ಹೋಮ್ ಬೈಯರ್ ಇರ್ತಾರೆ, ಅವ್ರಿಗೆ ಅಸೋಸಿಯೇಷನ್ ಮೇಲೆ ಏನೋ ಒಂದು ಡಿಸ್ಪ್ಯೂಟ್ ಬರುತ್ತೆ, ಇಲ್ಲ ಬೇರೆ ಕಡೆ ಯಾರೇನೋ ಡಿಸ್ಪ್ಯೂಟ್ ಬಂದ್ರೇನೋ ಒಂದು ಅಪಿಲೇಟ್ ಮೆಕ್ಯಾನಿಸಮ್ ಅಂತೂ ಒಂದು ತಂದಿದ್ದಾರೆ. 2 levels ಆಫ್ ಡಿಸ್ಪ್ಯೂಟ್ ಎಸ್ಕಲೇಷನ್ ಇಸ್ ಬ್ರಾಟ್ ಇನ್ ಟು ದಿಸ್ ಆ್ಯಕ್ಟ್. ಅದ್ರ ಪ್ರಕಾರ ಅವರು ಏನು ಡಿಸ್ಪ್ಯೂಟ್ ಇದ್ರೇನೋ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಡ್ಯೂ ಪ್ರಾಸೆಸ್ ಫಾಲೋ ಮಾಡಿ ಅವ್ರಿಗೆ ಏನು ಬೇಕೋ ಅದಕ್ಕೆ ರೆಸಲ್ಯೂಷನ್ ಸಿಗುತ್ತೆ. ಇದು ಒಂದು ಒಳ್ಳೆಯದು ಈ ಆ್ಯಕ್ಟಲ್ಲಿ ತಂದಿರೋದು. ಎಸ್ ಸರ್, ಥ್ಯಾಂಕ್ ಯು.